ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಟೇಲ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ವಯಸ್ಸಾಗಿರೋ ವೃದ್ಧನ ಕಥೆಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಕಥೆಯಲ್ಲಿರೋ ವೃದ್ಧ ಬ್ಯಾಂಕಿಗೆ ಹೋಗಿರ್ತಾರೆ. ಅವ್ರ ಹೆಸರಲ್ಲಿ 15 ವರ್ಷದಿಂದ ಒಂದು ಹೋಮ್ ಲೋನ್ ಇರುತ್ತೆ. ಅದನ್ನು ಪ್ರತಿ ತಿಂಗಳು ಅವ್ರ ಮಗ ಕಟ್ಕೊಂಡು ಬರ್ತಿದ್ದ. ಆದರೆ ಕಳೆದ 2 ತಿಂಗಳಿಂದ ಅವ್ರ ಮಗ ಕಟ್ಟಿರೋದಿಲ್ಲ. ಹಾಗಾಗಿ ಅವ್ರ ಮಗ ದುಡ್ಡೇನಾದರೂ ಹಾಕಿದ್ದಾನ ಅಂತ ಕೇಳೋದಕ್ಕೆ ಅವ್ರು ಬ್ಯಾಂಕಿಗೆ ಹೋಗಿರ್ತಾರೆ. ಆದರೆ ಆ ಸಿಬ್ಬಂದಿ ಆ ವೃದ್ಧನನ್ನು ದೂರ ತಳ್ತಾನೆ. ಅವ್ರ ಜೊತೆ ರೂಢಾಗಿ ಮಾತಾಡ್ತಾನೆ. ಅವ್ರ ಮಾತನ್ನು ಕೇಳಿಸ್ಕೊಳ್ಳೋದಿಲ್ಲ. ಬಿಕಾಸ್ ಆ ವೃದ್ಧನ ಬ್ಯಾಂಕ್ ಅಕೌಂಟಲ್ಲಿ ಬರೀ 600 ರೂಪಾಯಿ ಇತ್ತು. ಆ ಸಿಬ್ಬಂದಿ ಎಷ್ಟೇ ಬೈದರೂ ವೃದ್ಧ ಅವ್ರ ಮಾತು ಕೇಳೋದಕ್ಕೆ ರೆಡಿ ಇರಲಿಲ್ಲ. ಮತ್ತೆ ಹೋಗಿ ನನ್ನ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ಅಂತಾನೆ ಕೇಳ್ತಿದ್ರು. ಇದು ಆ ಸಿಬ್ಬಂದಿಯ ಕೋಪನ ಹೆಚ್ಚಾಗಿಸುತ್ತೆ. ಅವನು ಸಿಟ್ಟಲ್ಲಿ, ನೀವು 2 ತಿಂಗಳಿಂದ ಮನೆ ಕಂತನ್ನು ಕಟ್ಟಿಲ್ಲ, ಹೀಗೆ ಕಂಟಿನ್ಯೂ ಆದರೆ ಮನೆನ ಜಪ್ತಿ ಮಾಡಬೇಕಾಗತ್ತೆ ಅಂತ ಹೇಳ್ತಾನೆ. ಆವಾಗ ಇನ್ನೇನು ಮಾಡೋಕ್ಕಾಗದೆ ದೂರ ಹೋಗಿ ತಾತ ಅವ್ರ ಮಗನಿಗೆ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಕಾಲ್ ಬ್ಯುಸಿ ಬರ್ತಿರತ್ತೆ. ಆ ತಾತಂಗೆ ಗೊತ್ತಿರಲ್ಲ ಅವ್ರ ನಂಬರ್ನ ಬ್ಲಾಕ್ ಮಾಡಿದ್ರು ಅಂತ. ಅಲ್ಲಿದ್ದ ಇನ್ನೊಬ್ಬ ಸಿಬ್ಬಂದಿ ಆ ತಾತನಿಗೆ ಸಹಾಯ ಮಾಡೋದಕ್ಕೆ ಬರ್ತಾನೆ. ಅವರು ನಂಗೆ ನಂಬರ್ ಕೊಡಿ, ನಾನು ಕಾಲ್ ಟ್ರೈ ಮಾಡ್ತೀನಿ ಅಂತ ಹೇಳ್ತಾರೆ. ಆವಾಗ ಆ ವೃದ್ಧ ಅವರಿಗೆ ಅವ್ರ ಮಗನ ನಂಬರ್ ಕೊಡ್ತಾರೆ. ಸಿಬ್ಬಂದಿ ಕಾಲ್ ಟ್ರೈ ಮಾಡಿದಾಗ ಕಾಲ್ ಹೋಗುತ್ತೆ. ಆ್ಯಂಡ್ ಪಿಕ್ ಮಾಡಿದ್ದು ಒಂದು ಮಹಿಳೆ. ಅದು ಅವರ ಮಗನ ಹೆಂಡತಿ. ಕಾಲ್ ಪಿಕ್ ಮಾಡಿದ್ಮೇಲೆ ಆ ಸಿಬ್ಬಂದಿ ನಡೆದಿದ್ದೆಲ್ಲ ಹೇಳ್ತಾರೆ. ಯಾಕೆ ನೀವು ಫೋನ್ ಪಿಕ್ ಮಾಡಿಲ್ಲ ಅಂತಲೂ ಕೇಳ್ತಾರೆ. ಆವಾಗ ಕಾಲಲ್ಲಿ ಮಾತಾಡ್ತಿದ್ದ ಆ ಮಹಿಳೆ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಅಳ್ತಾ ಆ ಮಹಿಳೆ ತನ್ನ ಗಂಡ ಸತ್ತು 2 ತಿಂಗಳಾಯಿತು ಅಂತ ಹೇಳ್ತಾಳೆ. ಆ್ಯಂಡ್ 2 ತಿಂಗಳ ಹಿಂದೆ ಆಕ್ಸಿಡೆಂಟಲ್ಲಿ ಅವ್ರ ಮಗ ಸತ್ತೋದ್ರು ಅನ್ನೋದು ಅವ್ರ ಮಾವನಿಗೆ ನೆನಪಿಲ್ಲ ಅಂತಲೂ ಹೇಳ್ತಾಳೆ. ನೆನಪಿಲ್ಲದೆ ಪದೇ ಪದೇ ಅವಳಿಗೆ ಕಾಲ್ ಮಾಡ್ತಿದ್ದ ಕಾರಣ ಅವಳು ಆ ನಂಬರ್ನ ಬ್ಲಾಕ್ ಮಾಡಿದ್ಲು ಅಂತ ಹೇಳ್ತಾಳೆ. ಗಂಡ ಇಲ್ಲದೆ ಅವಳ ಹಾಗೂ ಅವಳ ಮಕ್ಕಳ ಲೈಫ್ ತುಂಬ ಹಾಳಾಗಿದೆ ಅಂತಲೂ ಹೇಳ್ತಾಳೆ. ಆ್ಯಂಡ್ ಅವಳು ಈಗ ಅವಳ ತವ್ರ ಮನೇಲಿ ಇದ್ದಾಳೆ ಅಂತಲೂ ಹೇಳ್ತಾಳೆ. ಇದೆಲ್ಲ ಕೇಳಿಸ್ಕೊಂಡ್ಮೇಲೆ ಸಿಬ್ಬಂದಿ ಕಾಲ್ ಕಟ್ ಮಾಡ್ತಾನೆ. ಅವ್ನು ಕಟ್ ಮಾಡಿದ ತಕ್ಷಣ ಅಜ್ಜ ಬಂದು ಏನಾಯಿತು, ನನ್ನ ಮಗ ಏನಂದ, ಯಾವಾಗ ದುಡ್ಡು ಕಳಿಸ್ತಾನೆ ಅಂತ ಕೇಳ್ತಾರೆ. ಸಿಬ್ಬಂದಿ ಆ ವೃದ್ಧನಿಗೆ ನಿಜ ಹೇಳೋದಿಲ್ಲ. ಬದಲಾಗಿ ಸಿಬ್ಬಂದಿ, ನಿಮ್ಮ ಮಗ ದುಡ್ಡು ಕಳಿಸಿದ್ದಾನೆ ಆ್ಯಂಡ್ ಬರೀ 3 ತಿಂಗಳು ಉಳಿದಿರೋದ್ರಿಂದ ಪೂರ್ತಿ ದುಡ್ಡನ್ನು ಅವ್ನು ಕಳಿಸೋದಕ್ಕೆ ಒಪ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಮಗ ದುಡ್ಡು ಕಳಿಸಿದ್ದಾನೆ ಅಂತ ಗೊತ್ತಾಗಿದ ತಕ್ಷಣ ಅಜ್ಜನ ಮುಖದಲ್ಲಿ ಖುಷಿ ಇತ್ತು. ಅವ್ರ ಮಗನ ಬಗ್ಗೆ ಹೆಮ್ಮೆನೂ ಪಡ್ತಿದ್ರು. ಫಸ್ಟ್ ವೃದ್ಧನ ಜೊತೆ ಮಾತಾಡಿದ ಸಿಬ್ಬಂದಿ ಇದನ್ನೆಲ್ಲ ದೂರದಿಂದ ನೋಡ್ತಿದ್ದ. ಆ್ಯಂಡ್ ಅವ್ರ ಮಗ ದುಡ್ಡೇ ಕಳಿಸಿಲ್ಲ ಅಂದರೂ ನೀನು ಯಾಕೆ ಸುಳ್ಳು ಹೇಳ್ತಿದ್ಯಾ ಅಂತ 2ನೇ ಸಿಬ್ಬಂದಿ ಮೇಲೆ ರೇಗಾಡೋದು ಸ್ಟಾರ್ಟ್ ಮಾಡ್ತಾನೆ. 2ನೇ ಸಿಬ್ಬಂದಿ ಕಾಮಾಗಿ ರಿಪ್ಲೈ ಮಾಡ್ತಾನೆ, ನಾನು ಅವ್ರ ಲೋನ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾನೆ. ಅವನು ದುಡ್ಡು ಕಟ್ಟೋಕ್ಕೆ ಚೆಕ್ ತೊಗೊಂಬರಕ್ಕೆ ಹೋಗ್ತಾನೆ. ಆವಾಗ ಅಲ್ಲೇ ಇದ್ದಿದ್ದ ಬೇರೆ ಜನರು, ಇನ್ನುಳಿದಿದ್ದ ಸಿಬ್ಬಂದಿಗಳು ಕ್ಲಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ಅವ್ರುಗಳು ಸಹಾಯ ಮಾಡೋದಕ್ಕೆ ಮುನ್ ಬರ್ತಾರೆ. ಅವ್ರ ಕೈಲಾದಷ್ಟು ಹಣನ ಆ ಸಿಬ್ಬಂದಿಯ ಟೇಬಲ್ ಮೇಲೆ ತಂದು ಇಡ್ತಾರೆ. ಅಲ್ಲಿದ್ದಿದ್ದ ಜನ ಎಲ್ಲ ಸೇರಿ 73,000 ರುಪೀಸ್ನ ಇಟ್ಟಿದ್ರು. ಇನ್ನು ಕಟ್ಟೋದಕ್ಕೆ ಉಳಿದಿದ್ದು ಬರೀ 21,000 ರುಪೀಸ್. ಆ ಸಿಬ್ಬಂದಿ 21,000 ರುಪೀಸ್ಗೆ ಚೆಕ್ ಬರೀತಿರ್ತಾನೆ. ಆಗ ಅಲ್ಲೇ ಇದ್ದ ಬ್ಯಾಂಕ್ ಮ್ಯಾನೇಜರ್ ಕೂಡ ಬರ್ತಾನೆ. ಪುಣ್ಯನ ನೀವು ಅಷ್ಟೇ ಹಂಚ್ಕೊಂಡ್ರೆ ಹೇಗೆ, ನಾನು ಇದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಅವನು ಕೂಡ ಒಂದು ಚಿಕ್ಕ ಅಮೌಂಟ್ನ ಕೊಡ್ತಾನೆ. ಹೀಗೆ ಅಲ್ಲಿದ್ದವರೆಲ್ಲರೂ ಸೇರಿ ಆ ವೃದ್ಧನಿಗೆ ಸಹಾಯ ಮಾಡ್ತಾರೆ. ಏನೂ ಅರಿವಿಲ್ಲದ ಆ ವೃದ್ಧ ಖುಷಿಯಾಗಿದ್ರು. ಯಾಕಂದರೆ ಅವ್ರ ಮಗ ಅವ್ರ ಸಾಲನ ತೀರಿಸ್ದ ಅಂತ ಖುಷಿ ಪಡ್ತಿದ್ರು. ಆ ಕ್ಷಣದಲ್ಲಿ ಬರೀ ವೃದ್ಧ ಅಷ್ಟೇ ಖುಷಿಯಾಗಿರಲಿಲ್ಲ, ಅಲ್ಲಿದ್ದವರೆಲ್ಲರೂ ಖುಷಿಯಾಗಿದ್ರು. ನಾವು ಯಾರಿಗಾದರೂ ಸಹಾಯ ಮಾಡಿದಾಗ ಅಥವಾ ಒಳ್ಳೇದು ಮಾಡಿದಾಗ ನಮ್ಮಲ್ಲಿ ಬೇರೆ ಥರದ ಖುಷಿ ಇರುತ್ತೆ. ಆ ಖುಷಿನ ಅವರೆಲ್ಲರೂ ಅನುಭವಿಸ್ತಿದ್ರು. ಈ ವಿಡಿಯೋ ನಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.